ಬ್ಯಾನರ್ ಗಲಾಟೆಯ ವಿಚಾರ ಈಗ ವಿಧಾನಸಭೆಯಲ್ಲಿ ಸದ್ದು ಮಾಡ್ತಾ ಇದೆ. ಆಗಬೇಕಾಗಿದ್ದಿದೆ ಈ ಬ್ಯಾನರ್ ಅನ್ನ ಬ್ಯಾನ್ ಮಾಡೋದೇ ಒಳ್ಳೆಯದು ಅನ್ನುವಂಥದ್ದನ್ನ ಆಗ್ರಹವನ್ನು ನಾವು ಕೂಡ ಮಾಡಿಕೊಂಡೇ ಬರ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ಬಳ್ಳಾರಿ ರಾಜಕೀಯ ಪ್ರತಿಧ್ವನಿ. ನಾಗೇಂದ್ರ ವರ್ಸಸ್ ಜನಾರ್ದನ್ ರೆಡ್ಡಿ ಮಧ್ಯೆ ಟಾಕ್ ವಾರ್ ನಡೀತಾ ಇದೆ. ರೆಡ್ಡಿ ರಿಪಬ್ಲಿಕ್ ಅಂತ ನಾಗೇಂದ್ರ ಪದ ಬಳಸಿದ್ದಾರೆ. ನನ್ನ ಹಣೆ ಬರಹ ಜೈಲಿಗೆ ಹೋಗಿದ್ದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯ ವೇಳೆ ಗನ್ಮ್ಯಾನ್ ಕರೆತಂದವರು ಯಾರು ಹಾಗಿದ್ದಾಗ ಆ ಗನ್ಮ್ಯಾನ್ ಕಾಂಗ್ರೆಸ್ ಕಾರ್ಯಕರ್ತನನ್ನ ಕೊಂದಿದ್ದಾರೆ. ಶ್ರೀರಾಮುಲು ವಾಲ್ಮೀಕಿ ಜನಾಂಗದ ನಾಯಕ. ವಿಧಾನಸಭೆಯಲ್ಲಿ ಬಳ್ಳಾರಿ ರಾಜಕೀಯ ಪ್ರತಿಧ್ವನಿ ಎದ್ದಿದೆ. ನಾಗೇಂದ್ರ ವರ್ಸಸ್ ಜನಾರ್ದನ್ ರೆಡ್ಡಿ ಮಧ್ಯೆ ಟಾಕ್ ವಾರ್ ನಡೀತಾ ಇದೆ. ಒಂದು ಸೆಕೆಂಡ್ ನಾನೇನು ಹುಡುಗ ಇರ್ಬೋದು, ನೀವು ನನ್ನ ಸೀನಿಯರ್. ಇಲ್ಲಿ ಕೇಳಿ, ಹೆಂಗಿರ್ಬೇಕು ಒಂದ್ ಸೆಕೆಂಡ್. ನಿಮ್ ಹಿಂದೆ ನಡೆದಂತ ನಿಮ್ ಹೆಜ್ಜೆಯಲ್ಲಿ ನಿಮ್ಗೆ ಮಾತಾಡ್ಲಿಕ್ಕೆ ತುಂಬಾ ವಿಚಾರ ಇರಬಹುದು. ಇವತ್ತು 7 ಗಂಟೆಗೆ ಸದನ ಮುಗೀತದೆ. ಜನಾರ್ದನ್ ರೆಡ್ಡಿ ಅವರೇ, 7 o'clock ಇವತ್ತು ಸಂಜೆಯಲ್ಲಿ ಮುಗೀತದೆ. ಮತ್ತೆ ನೀವು ಹೋಗುದು ಬೆಳ್ಳಾರಿಗೆ ಅಲ್ವಾ? ನಾಳೆ ಬೆಳಿಗ್ಗೆ ಕೂತ್ಕೊಂಡು ಚಾ ಕುಡಿಕೊಂಡು ಎಷ್ಟು ಹೊತ್ತು ಬೇಕಾದ್ರೆ ನೀವು ಮಾತಾಡಿ, ಏನು ಅಭ್ಯಂತರ ಇಲ್ಲ. ಈಗ ಬೆಳ್ಳಾರಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಏನಾದ್ರು ಕುಡಿಯೋ ನೀರು ಸಮಸ್ಯೆ ಇದೆ, ಅದ್ರ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದೀನಿ. ಈ ಒಂದು ಘಟನೆ ಬಗ್ಗೆ ಆಗುವಂತ ವಿಚಾರ ಏನ್ ಹಾಗಾಗಿ ಮಾತಾಡ್ದೇನೆ ಅಲ್ಲ ಅಧ್ಯಕ್ಷರೇ. ನೋಡಿ ಸುಮ್ಮನೆ ಚರ್ಚೆ ಬೇಡ ಪ್ಲೀಸ್. ಬಗ್ಗೆ ಕೂಡ ತಾವು ಪ್ರಸ್ತಾಪ ಮಾಡ್ತೀವಿ. ನೀವು ಕೂತ್ಕೊಳ್ಳಿ. ನಾವು ಯಾರು ಕೂಡ ಅವ್ರು ಮಾತಾಡೋದು ತಗೊಂಡು ನಾವು ಕೆಲಸ ಮಾಡಿಸ್ಕೊಂಡು ಹೋಗುವಂತ ಕೂತ್ಕೊಳ್ಳಿ. ನೀವ್ ಹೇಳಿದ್ರಿ, ನೀವು ನಿನ್ನೆ ಕೂಡ ಹೇಳಿದ್ರಿ ಇಲ್ಲ ಒಳ್ಳೆ ಆಫೀಸರ್ ನಾವು ಸ್ವಾಗತ ಮಾಡ್ತೀವಿ. ನೀವು ಅಲ್ಲಿ ಮಾಡ್ತೀರಿ ನಿಮ್ಗೆ ಯಾಕೆ ಆವೇಶ? ಫಿನಿಶ್ ಮಾಡಿ. ನಮ್ ಕ್ಲಾರಿಫಿಕೇಶನ್ ನಮ್ಮ ಪಕ್ಷದಿಂದ ನಾವು ಕ್ಲಾರಿಫಿಕೇಶನ್ ಮಾಡೋದು ಶಕ್ತಿ ಎಲ್ಲ ತಾಕತ್ತಿದ್ದವ್ರು ಇಲ್ಲಿ ಗೊತ್ತಾಯ್ತಾ? ಇದನ್ನ ನೋಡಿ ನೋಡಿ ಬಂದವ್ರು ಇಲ್ಲಿ ಕೂತ್ಕೊಂಡವ್ರು ನಮ್ಮ ಮೇಲೆ ಕೂಡ ಎಷ್ಟೋ ಆಗಿದೆ. ಏನೆನ್ಸಿದ್ರಿ ನೀವು ಮಾತ್ರ ಶಕ್ತಿವಂತರು ಬುದ್ಧಿವಂತರು ಅಂತೇಳಿ? ಎಲ್ಲರೂ ಕೂಡ ಶಕ್ತಿ ಇದ್ದವ್ರು ಎಲ್ಲಿದ್ದಾರೆ? ಇಂಥದ್ರಲ್ಲಿ ನೋಡಿ ನೋಡಿ ಬಂದದ್ದು ಇಲ್ಲಿಗೆ. ನಾವು ಮೀನೊಂದು ತಿಂದಿಲ್ಲ ಅಷ್ಟೇ, ಇಲ್ಲಾಂದ್ರೆ ಅದಕ್ಕೆ ಬುದ್ಧಿವಂತರು ಇರ್ತಾ ಇದ್ದಾರೆ. ಫಿನಿಶ್ ಮಾಡಿರ್ಬೇಕು. ಆಯ್ತು ಅಧ್ಯಕ್ಷ, ಇಷ್ಟೇ ನನ್ನ ಕಳಕಳಿ. ಕಾಲೇಜ್ ಡೇಸ್ ನಾವೆಲ್ಲ ನೋಡಿ ಬಂದಿದ್ದೇವೆ. ಅವರು ಮಾತಾಡಿದಂತ ಸಂದರ್ಭದಲ್ಲಿ ಆ ಮಾತಿನ ಭರಾಟೆಯಿಂದ ಆ ವೇದಿಕೆ ಮೂಲಕ ಅವ್ರು ಏನ್ ಹೇಳ್ತಾ ಇರ್ತಾರಲ್ಲ ಅದ್ರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ತಯಾರು ತಗೊಂತಿದೀವಿ. ಆಯ್ತು, ನಾವು ಗನ್ಮನ್ಗಳ ಬಗ್ಗೆ ನಾವು ಮಾತಾಡಿದ್ವಾ? ಅಲ್ಲ ಅಣ್ಣ, ನಮ್ಮ ಬಗ್ಗೆ ಆವೇಶ ಅಲ್ಲ. ನಾವು ಯಾವತ್ತ ಆಯ್ತು ನೀವು ಪ್ರತಿಯೊಂದಕ್ಕೆ ಉತ್ತರ ಕೊಡ್ಬೇಕು. ಆಯ್ತು ನಾಗೇಂದ್ರ ನೀವು ಮುಂದುವರಿಸಿ. ಆಯ್ತು NY ನಂಜೇಗೌಡರು, ನಾವು ಶಾಂತ ರೀತಿಯಿಂದ NY ನಂಜೇಗೌಡರು ಏನಾದ್ರು ಅಲ್ಲ, ನಾವು ನಿಮ್ ಚಕ್ರ ಬಂಧನ ನಮ್ಮ ಮೇಲೆ ಏನ್ ಹೇಳಿದ್ರು ನಮ್ಮ ಹೊಡಿತೀರಾ ಅಧ್ಯಕ್ಷರೇ? ಒಂದೇ ಅಲ್ಲ, ಬಂಧನ ಮಾಡಿಲ್ಲ ಅಂದ್ರೆ ಸುರೇಶ್ ಅಲ್ಲ ಕಂಕ್ಲೂಡ್ ಮಾಡಿ. ನೋಡಿ, ಸರ್ಕಾರ ತನಿಖೆ ನಡೆಸ್ತಾ ಇದೆ. ಅದರಲ್ಲಿ ನಮ್ಮ ಶಾಸಕರು ತಪ್ಪಿದೆ ಅಂದ್ರೆ ಅವ್ರು ಬಂಧಿಸ್ತೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ತಪ್ಪಿದೆ ಅಂದ್ರೆ ನಾವು ಬಂಧಿಸ್ತೀವಿ. ಯಾರು ತಪ್ಪಿದ್ರೆ ಕೂಡ ನಾವು ಬಂಧಿಸೋದು. ನಮ್ ನಿಷ್ಪಕ್ಷವಾದಂತ ತನಿಖೆ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ನಿಮಗೆ ಮಾತು ಕೊಡ್ತೀವಿ. ಸರ್ಕಾರ ನಿಮಗೆ ಮಾತು ಕೊಡ್ತಾ ಇದೆ, ಅದರಲ್ಲಿ ನಿಷ್ಪಕ್ಷಪಾತವಾಗಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ. ಅದ್ರಲ್ಲಿ ಎರಡನೇ ಮಾತಿಲ್ಲ. ನಾವು ನಿಮ್ ಅಲ್ಲಿ ಬಳ್ಳಾರಿಯ ಅಭಿವೃದ್ಧಿಯ ವಿಚಾರದಲ್ಲಿ ಮಾತನಾಡಿ ಅಂತಂದರೆ ಮತ್ತೆ ಅದೇ ಬ್ಯಾನರ್ ವಿಚಾರದಲ್ಲೇ ಮಾಡ್ತಾ ಇದ್ದಾರೆ. ಅಂದರೆ ಬಳ್ಳಾರಿ ಅಭಿವೃದ್ಧಿ ಆಗೋದೇ ಬೇಡ, ಇವ್ರ ಕಿತ್ತಾಟಗಳು, ಇವ್ರ ಗಲಾಟೆಗಳು ಇವರದ್ದೇ ಆಗೋಗ್ಬಿಡುತ್ತೆ, ಪ್ರತಿಷ್ಠೆ ಆಗೋಗ್ಬಿಟ್ಟಿದೆ. ನಾನು ದೊಡ್ಡವನು ಅನ್ನುವಂಥ ರೀತಿಯಲ್ಲಿ. ಹಾಗಾಗಿನೇ ಈ ವಿಚಾರಗಳಾಗ್ತಾ ಇರೋದು. ಒಬ್ಬೊಬ್ಬರದು ಅನ್ನೋದು ರೀತಿಯಲ್ಲಿದೆ. ಆ ಕಡೆಗೆ ಭರತ್ ರೆಡ್ಡಿ ಅವ್ರದ್ದು ಒಂದು ಕಡೆಗೆ, ನಾಗೇಂದ್ರ ಅವ್ರದ್ದೊಂದು ಕಡೆಗೆ, ಈ ಕಡೆ ಜನಾರ್ದನ್ ರೆಡ್ಡಿ ಅವ್ರದ್ದೊಂದು ಕಡೆಗೆ, ಸೋಮಶೇಖರ್ ರೆಡ್ಡಿ ಒಂದು ಕಡೆಗೆ, ರಾಮುಲು ಒಂದು ಕಡೆಗೆ. ಸೊ ಆ ಸಂಘರ್ಷ ಮುಗಿಯೋದಿಲ್ಲ. ಅಲ್ಲಿಯವರೆಗೂ ಬಳ್ಳಾರಿ ಉದ್ಧಾರ ಆಗಲ್ಲ.